ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರ. ಇತ್ತೀಚೆಗೆ ನವಂಬರ್ 1ರಂದು ವಿಶೇಷವಾಗಿ ಸಮಾಜದ ಸೇವೆಗೆದಂಥವ್ರಿಗೆ ಕಲೆಯಲ್ಲಿ, ಸಂಗೀತದಲ್ಲಿ, ಕಲೆ ಜೊತೆಗೆ ಸಾಹಿತ್ಯ ಇನ್ನುಳಿದ ಕ್ಷೇತ್ರಗಳಲ್ಲಿ ಒಂದಿಷ್ಟು ಸಾಧನೆ ಮಾಡಿದವರಿಗೆ ಗೌರವಿಸುವಂಥ ಕೆಲಸ ನಮ್ಮ ಜಿಲ್ಲಾ ಆಡಳಿತದಿಂದಾಗಿದ್ದು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ನೀಡಿದ್ದು ಒಂದು ಗಮನಾರ್ಹ. ಈ ಹಿನ್ನೆಲೆಯಲ್ಲೇ ಅನೇಕರಿಗೆ ಒಂದು 25-30 ಜನರಿಗೆ ಕಾಣ್ತದೆ ಸನ್ಮಾನ ಮಾಡಿ ಗೌರವಿಸಿ ಶಾಲು ಹೊದಿಸಿ ಅವತ್ತು ಅವ್ರಿಗೆ ಒಂದು ತಾವು ಮಾಡಿದ್ದಪ್ಪ ಒಂದು ಸಮಾಧಾನಕರ ಅನ್ನುವಂಗೆ ಕೊಟ್ಟಿದ್ದು, ಸನ್ಮಾನಿಸಿದ್ದು ಒಂದು ನೆನಪಿಡೋದು ಘಟನೆ. ಆ ದಿಶೆಯಲ್ಲಿ ಜಿಲ್ಲಾಡಳಿತ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಈ ಸಲ ಅಂತನ್ನುವಂಥ ಮಾತು ಪ್ರತಿ ಸಲ ಗೌರವಿಸುವಂಥದ್ದು ಕೆಲಸ ನಡೀತಾ ಇರಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಆ ಒಂದು ಸನ್ಮಾನದ ಸಭೆಯಲ್ಲಿ ಸನ್ಮಾನಕ್ಕೂ ಬದ್ಧರಾಗಿ ಜೊತೆಗೆ ಇನ್ನುಳಿದ ಸನ್ಮಾನಿತರೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಅವ್ರು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಮಾಡಿದರು, ಅಲ್ಲಿ ಏನೇನು ನಡೀತು ಅನ್ನೋದ್ರ ಬದಲಾಗಿ ಒಂದಿಷ್ಟು ನಮ್ಮ ಮಿತ್ರರಾದಂಥ ಆಲ್ರೆಡಿ ಇವ್ರಿಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಎಲ್ಲ ಒಟ್ಟಲ್ಲೇ ನಮ್ಮ ಬೆಟಗೇರಿ ಅವರಲ್ಲಿ ಏನೇನು ನೋಡಿದರು, ಅವ್ರು ಏನು ಅನುಭವಿಸಿದ್ರು, ಯಾರ್ಯಾವ ರೀತಿಯಾಗಿ ಯಾವ ರೀತಿಯ ಒಂದು ಗೌರವ ಅವ್ರು ಕೊಟ್ಟು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಬೇಕಾಗಿದೆ, ಮುಟ್ಟಿಸ್ಬೇಕಾಗಿದೆ. ಆ ದಿಶೆಯಲ್ಲಿ ನೀವು ಅಲ್ಲಿ ಅವತ್ತು ಒಂದು ಸಭೆಯಲ್ಲಿ ಯಾವ ರೀತಿಯಾಗಿ ತಮ್ಮನ್ನು ಗೌರವಿಸೋ ಜೊತೆಗೆ ಇನ್ನುಳಿದವ್ರನ್ನ ಸಹಿತ ಗೌರವಿಸಿದರು ಅಥವಾ ಅವ್ರಿಗೆ ಸನ್ಮಾನ ಮಾಡಿ ಏನಾದರೂ ಸ್ವಲ್ಪ ಬದುಕಿಗೆ ಹಾದಿ ಆಗುವಂಥ ಇದನ್ನು ಮಾಡಿದ್ರ ಅಂತ. ಶ್ರದ್ಧೆ ಭಾರತ ಜನನೀಯ ತನದ ಆಚೆ ಜೈ ಹೇ ಕರ್ನಾಟಕ ಮಾತೆ ಎನ್ನುವ ಹಾಗೆ ಭಾರತ ಮಾತೆಯ ಮುದ್ದಿನ ಮಗಳು ಕನ್ನಡಾಂಬೆ ಅವಳ ಒಂದು ಹುಟ್ಟು ಹಬ್ಬದ ನಿಮಿತ್ತವಾಗಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ನಾಡಿನಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಮಾಜಿಕ ಆಗಲಿ, ಕಲೆ ಆಗಲಿ, ಸಾಹಿತ್ಯ ಆಗಲಿ, ವೈದ್ಯಕೀಯ ಆಗಲಿ, ಹಿಂಗೆ ವಿವಿಧ ರಂಗಗಳಲ್ಲಿ ಸೇವೆಯನ್ನು ಮಾಡುತ್ತದೆ ಹಿರಿಯರನ್ನು, ಅದು 60 ವರ್ಷಕ್ಕೆ ಮೇಲ್ಪಟ್ಟಂಥ ಹಿರಿಯರನ್ನು ಗುರುತಿಸಿದರೆ ಈ ಬಾರಿ ವಿಶೇಷವಾದಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಬೆಳಗಾವಿ ಜಿಲ್ಲೆ ತನ್ನ ಹೆಸರನ್ನು ವಿಜೃಂಭಿಸಿದೆ ಸರ್. ಕರ್ನಾಟಕದ ರಾಜ್ಯೋತ್ಸವ ಪ್ರಯುಕ್ತ ಕಲೆ, ಸಾಹಿತ್ಯ, ಸಮಾಜ, ಶೈಕ್ಷಣಿಕದಲ್ಲಿ ನಿಜವಾಗಿ ಜಿಲ್ಲಾಡಳಿತ ಮಾಡಿದಂಥ ಈ ಕಾರ್ಯ ನಿಜವಾಗಿ ಒಂದು ಥರ ಸ್ತುತಿ ಪರಸರ. ಅದರಲ್ಲಿ ವಿಶೇಷವಾಗಿ ಕಲಾಯೋಗದಲ್ಲಿ ಈಶ್ವರಚಂದ್ರ ಬೆಟಗೇರಿ, ಜಿತೇಂದ್ರ ಸಾಮಣ್ಣವರ್, ಗಂಗಾಧರ ರಾವ್, ಶಿವಣ್ಣಪ್ಪ ಚಂದ್ರಗಿ, ಗಣಪತಿ ಮೋಪ್ಗಾರ್, ಬಾಲಪ್ಪ ಗಸ್ತಿ, ಸುಶೀಲಾ ಹೆಗಡಿ, ನರಸಪ್ಪ ಪ್ರಸಪ್ಪ, ಶಿರೂಪಿ ಅಂತ ಬೇರೆ ಬೇರೆ ಇದು ಸಂಗೀತ, ಕಲಾವಿದ ಬಲಾಟ ಕಲಾವಿದರನ್ನೇ ಗೌರವಿಸಿರು ಸರ್. ಹಾಗೆಯೇ ಸಾಹಿತ್ಯ ಮತ್ತು ಸಮಾಜ ಸೇವಾ ವಿಭಾಗಗಳಲ್ಲಿ ಡಾಕ್ಟರ್ ಹೇಮಾವತಿ ಸೋನವಳ್ಳಿ, ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ, ಡಾಕ್ಟರ್ ಸೈನ್ ಸೈಯದ್, ಅಕೀಲಾ ಐಬ್ ಪಠಾಣ್, ಮಹಾದೇವ್ ಬಿರಾದಾರ್, ದೀಪಕ್ ಮುಂಗರವಾಡಿ, ರೂಪಾ ಹಿರೇಮಠ್, ಡಾಕ್ಟರ್ ಆರಾಧ್ಯ ಮಠ ಅವರನ್ನು ಈ ರಂಗದೊಳಗೆ ಗೌರವಿಸಿದೆ ಸರ್. ಹಾಗೆ ಸರ್ ಶೈಕ್ಷಣಿಕ ಹಾಗೂ ವೈದ್ಯಕೀಯ ರಂಗದೊಳಗೆ ಈರಪ್ಪ ಹಳಿಗೌಡರು, ಪ್ರಭಾ ಬೋರ್ಗಾಂವ್ಕರ್, ಅಲ್ಲಯ್ಯ ಹಿರೇಮಠ, ಮಹಾಂತೇಶ್ ರಾಮಣ್ಣವರು, ಡಾಕ್ಟರ್ ಮನೋಜ್ ಸುತಾರ ಇವರೆಲ್ಲರೂ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದೊಳಗೆ ಸರ್ ಅಂದರೆ KLA ಪಕ್ಕದಲ್ಲಿರ್ತಕ್ಕಂಥ ವಿಶಾಲವಾದಂಥ ಒಂದು ಮೈದಾನದೊಳಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಅವರು ಈ ಒಂದು ರಾಜ್ಯೋತ್ಸವದ ಒಂದು ಕನ್ನಡದ ಧ್ವಜವನ್ನು ಆರೋಹಣ ಮಾಡುವುದರೊಂದಿಗೆ ವಿವಿಧ ಪಡೆಗಳೆಂದರೆ ಅವರು ಒಂದು ಗೌರವ ವಂದನೆಯನ್ನು ಸ್ವೀಕಾರ ಮಾಡಿ ಆಮೇಲೆ ನಡೆದ ಅಪಾರವಾದಂಥ ಒಂದು ಜನಸ್ತೋಮದ ಮಧ್ಯದಲ್ಲಿ ನಮ್ಮ ಜಿಲ್ಲೆ ಹಾಗೂ ರಾಜ್ಯದ ಕೆಲವೊಂದು ಪ್ರಗತಿಪರ ವಿಚಾರಗಳನ್ನು ಹಂಚಿಕೊಂಡರು ಸರ್. ಆ ಸಂದರ್ಭದಲ್ಲಿ ನಮ್ಮ ಬೇರೆ ಬೇರೆ ಶಾಸಕರು ಹಾಗೆ ಜಿಲ್ಲಾಧಿಕಾರಿಗಳು ಮತ್ತು ಬೇರೆ ಬೇರೆ ಒಂದು ವಿಭಾಗಗಳಿಂದಿರ್ತಕ್ಕಂಥ ಗಣ್ಯಮಾನ್ಯರು, ನಮ್ಮ ಶಾಲಾ ಮಕ್ಕಳು ಎಲ್ಲರೂ ಉಪಸ್ಥಿತರಿದ್ದು ಸರ್ ಆ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ರು ಸರ್. ಮೊಟ್ಟ ಮೊದಲ ಬಾರಿ ಸರ್ ಬೆಳಗಾವಿಯಲ್ಲಿ ಅತ್ಯಂತ ಅದ್ಭುತ ರಾಜ್ಯೋತ್ಸವ ಆಚರಣೆಗೆ ಸುಮಾರು ಒಂದು 5 ಲಕ್ಷ ರೂಪಾಯಿದ ಒಂದು ಅನುದಾನ ಬಿಡುಗಡೆ ಮಾಡುವಂಥ 50 ಲಕ್ಷ ರೀ 50 ಲಕ್ಷ ರೂಪಾಯಿ ರೀ ಬಿಡುಗಡೆ ಮಾಡುವಂಥ ಉಸ್ತುವಾರಿ ಸಚಿವರು HK ಪಾಟೀಲ್ ಅವರಿಗೆ ಆದೇಶ ಮಾಡಿದ್ರಿ. ಅದರ ನಂತರ ಕರ್ನಾಟಕ ರಾಜ್ಯ ಅಂತ 70 ವರ್ಷಗಳ ಅವಧಿಯೊಳಗೆ ಅಧಿಕಾರಿಕವಂತ ಯಾವುದೇ ರಾಜ್ಯ ಸರ್ಕಾರದ ಇಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ನೀಡಿರಲಿಲ್ಲ ಇಲ್ಲಿಯವರೆಗೆ. ಬಹಳ ಸಲ ಕೇವಲ 1 ಲಕ್ಷ
ಹೀಗೆ 2 ಲಕ್ಷ ಮಂಜೂರು ಮಾಡ್ತಾಯಿತ್ತು ರೀ. ಬೆಳಗಾವಿಯಲ್ಲಿ ನಡೀತಿದ್ರು 6 ರಿಂದ 7 ಲಕ್ಷ ಕನ್ನಡ ಅಭಿಮಾನಿಗಳು ಇಲ್ಲಿ ಕನ್ನಡದರು ನಿಜವಾಗಿ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡ್ತಾರೆ ಸರ್. ಯಾಕಂದರೆ ಇವು ಗಡಿ ಪ್ರದೇಶ ಅಲ್ರಿ. ಹೀಗಾಗಿ ಈ ಸಲ ಯಾವುದೇ ತಂಟೆ ತಕರಾರುಗಳು ಆಗದೆ ಸರ್ ಶಾಂತವಾಗಿ ಒಂದು ಕನ್ನಡದ ರಾಜ್ಯೋತ್ಸವ ಬೆಳಗಾವಿಯಲ್ಲಿ ನೆರವೇರಿದ್ರಿ. ಭಾಳ ಸಂತೋಷ ಅನಿಸುತ್ತೆ. ಈ ರೀತಿಯಾದಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷವಾಗಿ ಮುಖ್ಯಮಂತ್ರಿಗಳು ಹಾಗೆ ಎಚ್ ಕೆ ಪಾಟೀಲರು ಹಾಗೆ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ವಿಶೇಷವಾದಂಥ ಒಂದು ಆಸಕ್ತಿಯನ್ನು ತೋರಿಸಿ ಒಟ್ಟಾರೆ ಗಡಿನಾಡಿನ ಒಂದು ಕನ್ನಡ ರಾಜ್ಯೋತ್ಸವ ಅತ್ಯಂತ ವಿಜೃಂಭಿತವಾಗಿ ಆಗುವುದಕ್ಕೆ ಶ್ರಮ ಪಟ್ಟಿದ್ದಾರೆ. ಇದಕ್ಕೆ ನಾಡು ನುಡಿಯ ಕುರಿತು ನಮ್ಮ ಕೆಲವೊಂದು ಚಿಂತಕರಾಗಲಿ ಸಾಹಿತಿ ಬಂಧುಗಳಾಗಲಿ ಎಲ್ಲರೊಂದು ಹರ್ಷವನ್ನು ವ್ಯಕ್ತ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಈ ಸಲ ಆದಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪತ್ರಿಕಾರಂಗರೇ. ಯಾಕಂದ್ರೆ ಈ ಪತ್ರಿಕಾರಂಗ ನಮ್ಮ ಏನು ತರಲಿ ಶಾಸಕಾಂಗ ಮುಂದೆ ನಾಲ್ಕನೇ ಒಂದು ಇದಂತ ತಿಳ್ಕೊಂಡು ಈ ಪತ್ರಿಕಾ ಅಂತಂದ್ರೆ ಸರ್ ಸಾಮಾಜಿಕ ನ್ಯೂನತೆಗಳನ್ನು ಪ್ರತಿಫಲನ ಮಾಡುವಂಥ ಒಂದು ವಿಶೇಷವಾದಂಥ ಶಕ್ತಿ ಇದೆ ಸರ್. ಅಂಥ ಸರ್ ಬೆಳಗಾವಿ ಜಿಲ್ಲಾಡಳಿತ ಈ ಸಲ ರೀ ನಮ್ಮ ಪತ್ರಕರ್ತ ಬಂಧುಗಳಿಗೆ ಸರ್ ವಿಶೇಷವಾದಂಥ ಒಂದು 11 ಮಾಧ್ಯಮ ಪ್ರತಿನಿಧಿಗಳಿಗೆ ಅವರು ಏನು ಮಾಡಿದ್ರು ಅಂದರೆ ರಾಜ್ಯೋತ್ಸವದ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ರು ರೀ. ಆ ಒಂದು ನಿಟ್ಟಿನಲ್ಲಿ ಸರ್ ನಮ್ಮ ಇವರು ಮಂಜುನಾಥ್ ಕೋಳೇಗೌಡ ಅವರು, ಸಹದೇವ್ ಮಾನೇರಿ, ಅನಿಲ್ ಕಾಜಿಗಾರ, ಪ್ರವೀಣ್ ಶಿಂದೆ, ರವಿ ಭೋವಿ, ವೀರನಗೌಡ ಇಂಥವರೆಲ್ಲರೂ ಈ ಪತ್ರಿಕಾ ರಂಗ ಒಂದು ಕಾರ್ಯಕ್ರಮಕ್ಕಾಗಿ ಅವರು ವಿಶೇಷವಾದ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕಾರ ಮಾಡಿದರು. ಈ ನಿಟ್ಟಿನಲ್ಲಿ ಸರ್ ಏನಾಗಿದೆ ಸರ್ ದೊಡ್ಡ ದೊಡ್ಡ ನಗರಗಳಿಂದ ಹಿಡ್ಕೊಂಡು ಸಣ್ಣ ಸಣ್ಣ ಪಟ್ಟಣಗಳವರೆಗೂ ಸತ್ರೆ ಎಲ್ಲ ಕಡೆ ಸರ್ ಪ್ರತಿಯೊಂದು ಶಾಲೆಗಳು ಇದು ಕನ್ನಡ ಒಂದು ಅದನ್ನು ಬಂಧಿಸ್ತಾರೆ. ಯಾಕಂದರೆ ಕನ್ನಡಕ್ಕಾಗಿ ಎಲ್ಲರೂ ಸ್ವಲ್ಪ ನಾವು ಸ್ಪಂದಿಸಬೇಕ್ರಿ. ಕನ್ನಡದೊಳಗೆ ನಾವು ಬದುಕಬೇಕು ಅನ್ನೋಂಥ ಒಂದು ಸಂದೇಶ ನಮ್ಮ ಸಂದರ್ಶಿ ಪತ್ರಿಕೆಯವರು ಚೆಂದ ಬರ್ತದೆ ಸರ್. ನವೆಂಬರ್ 1 ಬಂದರೆ ಗಾಳಿಯೊಳಗೆ ಕನ್ನಡದ ಪರಿಮಳ ಹರದೈತಿ. ಆವಾಗ ಎಲ್ಲರಿಗೂ ಗೊತ್ತು ಕನ್ನಡ ಅನ್ನೋಂಥ ಇದು ಬರ್ತೈತಿ. ಅದು ಮಲೆನಾಡಿನ ತುಂತುರು ಮಳೆ, ಸಹ್ಯಾದ್ರಿಯ ಗಾಳಿಯ ಗುಣಗುಣು, ಕೃಷ್ಣ ಕಾವೇರಿ ಹರಿವಿನ ಗೀತೆ ಇವೆಲ್ಲ ಒಂದೇ ದುಂಡಿಯಲ್ಲಿ ಜೈ ಕರ್ನಾಟಕ ಅಂತ ಘೋಷಣೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ ಇದೇನಾಗಿತ್ತು ಅಂದ್ರೆ ಆ ನಿಟ್ಟಿನಲ್ಲಿ ಅಷ್ಟೇ ಆಗಬಾರದು. ಯಾಕಂದರೆ ಕನ್ನಡಿಗರು ಮೊದಲೇನಾಗುತ್ತೆ ತಮ್ಮ ಮಗುವಿಗೆ ಒಂದು ನಾಮಕರಣ ಮಾಡ್ತಾರೆ, ಜೋಗಳ ಆಡ್ತಾರೆ, ಅಲ್ಲಿ ಕನ್ನಡ ಪ್ರಾರಂಭ ಆಗಬೇಕು ಅನ್ನುವಂಥ ಒಂದು ಸಂದೇಶ ರೀ. ಯಾಕಂದ್ರೆ ಇದು ಕರ್ನಾಟಕ ಸರ್ಕಾರದ ಒಲವಿನ ವಲಯದಿಂದ ಕನ್ನಡ ತಾಯಿ ಹಿಡಿದಾಳ ಒಂದು ಕಂದ ಅಕ್ಷರಪ್ಪ ಅನ್ನೋಂಥ ಜ್ಯೋತಿವನಿಂದ ಇದು ಭಾಳ ಇದರಿಂದ ತಡೆ ಒಂದು ಮಗುವಿಗೆ ಮೊದಲು ಸಣ್ಣಾಗಿ ಯಾಕಂದ್ರೆ ಜೋಗಳ ಸಹಿತ ಕನ್ನಡದೊಳಗೆ ಹಾಡಬೇಕು ಅಂದಾಗ ನಮ್ಮ ಗ್ರಾಮೀಣ ಕಲೆಗಳು ಉಳಿಬೇಕು ಬೆಳಿಬೇಕು ಅನ್ನುವಂಥ ಒಂದು ಸಂದೇಶ ಅಲ್ಲಿ ವ್ಯಕ್ತ ಆಯಿತು ಸರ್. ಮುಂಚೆ ಪ್ರತಿಯೊಬ್ಬರು ಕನ್ನಡದೊಳಗೆ ಬರೀಬೇಕು. ಮುಂದೆ ವ್ಯಾಪಾರಿಗಳು ಕನ್ನಡದ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂಗಡಿಗಳ ಮುಂಗಟ್ಟುಗಳಿಗೆ ಕನ್ನಡದ ಒಂದು ಬೋರ್ಡ್ಗಳನ್ನು ಹಾಕಬೇಕು. ಮತ್ತು ಜನಪ್ರತಿನಿಧಿಗಳು ಕನ್ನಡದೊಳಗೆ ಮಾತಾಡಬೇಕು. ಮತ್ತು ವ್ಯಾಪಾರ ವ್ಯವಹಾರದೊಳಗೆ ಕನ್ನಡ ಪರಸ್ಪರ ಬಳಕೆ ಆಗಬೇಕ್ರಿ. ಖಾಸಗಿ ಸಂಸ್ಥೆಗಳು ಕೂಡ ಇಂಥ ಕನ್ನಡಕ್ಕೆ ಅಭಿಮಾನ ಪಡಬೇಕು. ಅಧಿಕಾರಿಗಳು ಕನ್ನಡದೊಳಗೆ ಸಂವಾದನ ಮಾಡಬೇಕು. ಹಿಂಗೆ ಎಲ್ಲರೂ ಏನಾಗೈತೆ ಅಂದ್ರೆ ಈಗ ಕನ್ನಡವನ್ನು ತಮ್ಮ ಬಳಕೆಯಲ್ಲಿ ತಂದಾಗ ಮಾತ್ರ ಕನ್ನಡದ ಅಸ್ತಿತ್ವ ಉಳಿತದೆ ರೀ. ಯಾಕಂದರೆ ಭಾಷೆಯ ಬಗ್ಗೆ ಕೇವಲ ತೋರಿಕೆ ಅಭಿಮಾನ ಬೇಡ, ಅದು ಅನುಷ್ಠಾನದಾಗ ಬರಲಿ ಅನ್ನುವಂಥ ಒಂದು ರಾಜ್ಯೋತ್ಸವ ದಿನ ಕೇವಲ ಒಂದೇ ದಿವಸ ಹಬ್ಬ ಅಂತ ಮಾಡಬೇಡ್ರಿ. ನಿಮ್ಮ ಜೀವನದೊಳಗೆ ಅನುಷ್ಠಾನದೊಳಗೆ ಬರ್ರಿ. ಕನ್ನಡಕ್ಕೆ ಒಂದು ಅಗ್ರಸ್ಥಾನ ಸಿಗಲಿ ಅನ್ನುವಂಥ ಒಂದು ಇದನ್ನು ಎಲ್ಲರೂ ವ್ಯಕ್ತ ಮಾಡಿದ್ದಾರೆ ಸರ್. ಅದ್ರಾಗ ನಮ್ಮ ಡಿ ಸಿ ಅವರು ಕೂಡ ಭಾಳ ಚೆಂದ ಮಾತಾಡಿ ಸರ್. ಮೊಹಮ್ಮದ್ ರೋಷ್ ಅಂತೇಳಿ ಅವರು ಅಲ್ಪಸಂಖ್ಯಾತರ ಸಮುದಾಯಗಳ ಅಭಿವೃದ್ಧಿ ಬೇಕಿರಿ. ಅವರ ಒಂದು ಕೆಲವು ಯೋಜನೆಗಳಾಗಲಿ ಒಟ್ಟು ಎಲ್ಲರೂ ಕೂಡಿ ಒಂದಾಗಿ ಬಾಳಬೇಕನ್ನುವಂಥ ಒಂದು ಹೆಸರಿಂದ ನಮ್ಮ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ ಅಂತೇಳಿ ಭಾಳ ಒಳ್ಳೆಯ ಸರ್ ಅವರು ವ್ಯಕ್ತ ಮಾಡಿದರು. ಮತ್ತು ಬೇರೆ 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 ಒಂದು ಶಾಸಕರು ಅವರೆಲ್ಲ ಉಪಸ್ಥಿತರಿದ್ರಿ. ಪೊಲೀಸ್ ಪಡೆಯ ಕೆಲವೊಂದೆಲ್ಲ ನಮ್ಮ ಇವರೆಲ್ಲ ಸೂಪ್ರಿಡೆಂಟ್ ಅವರೆಲ್ಲ ಇದ್ರು ರೀ. ಒಟ್ಟಾರೆ ಸರ್ ಸುಮಾರು ಒಂದು 32-31 ಜನ ರೀ ಒಂದು ಭಾಳ ಚಂದ ಒಂದು ಗೌರವಯುತವಾಗಿ ಕೊಟ್ಟರೆ ಪ್ರಶಸ್ತಿ, ಫಲಕ, ಶಾಲು, ಮಾಲೆ ಇದೆಲ್ಲ ಕೊಟ್ಟರೆ. ಆದರೆ ಉಡುಕಿದ ಮಾತ್ರ ಬೇರೆ ಏನೇನು ರಾಜ್ಯ ಮಟ್ಟದಲ್ಲಿ ಹೆಂಗೆ ಕೊಡ್ತಾರಲ್ಲ 5 ಲಕ್ಷ ಇಂಥ ಕೊಡ್ತಾರಲ್ಲ ಆ ಥರದ ಹಣದ ಇದನ್ನೇನು ಮಾಡಿರಲಿಲ್ಲ. ಅದು ಇಷ್ಟೇ ಮಾಡಿದ್ದು ಕೂಡ ಒಂದು ಗೌರವ. ಇದು ಪ್ರಪ್ರಥಮವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದದ್ರಿ. ಮುಂದೆ ಒಂದು ಆಶಾಭಾವನೆಯನ್ನು ಹೊತ್ತು ರೀ ಎಲ್ಲರೂ ಕೃತಜ್ಞತೆಯಿಂದ ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಎಲ್ಲ ಸ್ವೀಕಾರ ಮಾಡಿದ್ದೇವೆ.
ಆದಮೇಲೆ ಇಲ್ಲಿಯವರೆಗೆ ಅತ್ಯಂತ ಕಡಿಮೆ ಅವಧಿಯಲ್ಲೇ ಅಲ್ಲೇನು ನಡೀತು ಜಿಲ್ಲಾ ಮಟ್ಟದಲ್ಲೇ ಜಿಲ್ಲಾ ರಾಜ್ಯೋತ್ಸವ ಪ್ರಸ್ತುತ ಸಂದರ್ಭದಲ್ಲಿ ಅನ್ನೋದನ್ನು ಸ್ಪಷ್ಟವಾಗಿ ಸರಳವಾಗಿ ಹೇಳಿದಾರೆ ನಮ್ಮ ಮಿತ್ರರಾದಂಥ ಬೆಟಗೇರಿಯವರು. ಅವರ ಇವತ್ತಿನ ವಿವರಣೆ ನಿಮಗೆ ತೃಪ್ತಿದಿಂದಿರ್ಬೋದು. ಮತ್ತು ಜೊತೆಗೆ ಅವರು ಅಲ್ಲಿ ನಡೆದದನ್ನು ಹ್ಯಾಸ್ ಇಟ್ ಈಸ್ ಹೇಳಿದ್ದರಿಂದಾಗೆ ಮತ್ತು ಕೊನೆಗೆ ಅವ್ರ ಪಾಪ ಅದನ್ನು ವ್ಯಕ್ತಪಡಿಸಿದ್ರು. ಇಲ್ಲ ಅವ್ರು ಸ್ವಲ್ಪ ಕೊಡಬೇಕಾಗ್ತಿತ್ತೇನೋ ಅನ್ನುವಂಥ ಭಾವನೆ ಸಹಜ ಅನಿಸ್ತದೆ ಯಾರಿಗಾದರೂ. ಯಾಕೆ ಕಲಾವಿದರಾಗಲಿ, ಸಾಹಿತಿಗಳಾಗಲಿ, ಇನ್ನುಳಿದವರಾಗಲಿ ಪಾಪ ಅವರ ಇವತ್ತು ಬರೆದು ಬದುಕೋದು ಭಾಳ ಕಷ್ಟ ಆಗಿದೆ. ಕಲಾಕಾರರು ತಮ್ಮ ರಂಗ ಏನು ನಾಟಕಗಳಿದಾವೆ ಮತ್ತೇನದು ಅದರಲ್ಲಿ ಅವರು ಉಳಿದು ಕಷ್ಟ ಆಗಿದೆ. ಸ್ವಲ್ಪ ಇದ್ರ ಜೊತೆಗೆ ಅವ್ರಿಗೊಂದು ಸ್ವಲ್ಪ ಆರ್ಥಿಕ ಸಹಾಯ ಆಗುವಂಥದ್ದನ್ನು ಇನ್ನಷ್ಟು ಮಾಡಿದರೆ ಯೋಗ್ಯ ಏನೋ ಅಂತ ಅನ್ನಿಸ್ತದೆ. ಇರಲಿ, ಸರ್ಕಾರ ನೀಗಿದಂಥ ಕೆಲಸ ಮಾಡಿದ ಇನ್ನೂ ಮಾಡಲಿ. 50 ಲಕ್ಷ ಸಲ ಹೊಸದಾಗಿ ತಂದರು ಅಂತ ಮಾತನ್ನು ಅವರು ಹೇಳಿದರು. ಅದು ಕೇವಲ ನಡಗಿದ ಖರ್ಚಾಗಿ ಹೋಗಿಂತ ಇನ್ನೊಂದು ಸ್ವಲ್ಪ ಈ ಕಲಾಕಾರರಿಗೆ, ಸಾಹಿತಿಗಳಿಗೆ, ಸಾಮಾಜಿಕ ಒಂದಿಷ್ಟು ವ್ಯವಸ್ಥೆ ಹೋರಾಡುವವರಿಗೆ ಅನುಕೂಲ ಚೆನ್ನ ಅನ್ನೋದು ಒಂದು ಮಾತು. ಇನ್ನು ಸರ್ಕಾರ ಏನು ಮಾಡ್ತಾ ಮುಂದಿನ ಸಲ ನೋಡೋಣ ಅಂತ ಹೇಳ್ತಾ ಇಲ್ಲಿವರೆಗೆ ಇಲ್ಲಿ ಬಂದು ತಮ್ಮ ವಿಚಾರಗಳನ್ನು ಹೇಳಿದಂತಹ ನಮ್ಮ ಬೆಟಗೇರಿಯವರಿಗೆ ವಂದಿಸ್ತಾ ಇದು ಇವತ್ತಿನ ಈ ಬೆಳಗಾವಿ ಜಿಲ್ಲಾ ರಾಜ್ಯೋತ್ಸವದ ಕುರಿತಾದಂಥ ಸಣ್ಣ ಟಿಪ್ಪಣಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.